ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಬಿಸ್ಕೆಟ್ ಕೇಕ್. ಮೊದಲಿಗೆ ಬಿಸ್ಕೆಟ್ಗಳನ್ನು ಹ್ಯಾಪಿ ತೊಗೊಂಡಿದ್ದೀನಿ. ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅದನ್ನೊಂದು ಬೌಲ್ಗೆ ಮೊಸರು ಹಾಕ್ಕೊಂಡು ಒಂದು ಬಟ್ಲು ಮೊಸರು ತಗೊಳ್ಳಿ. ಅದಕ್ಕೆ ಒಂದೆರಡು ಸ್ಪೂನ್ ಕಾಫಿ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ರುಬ್ಬಿದ ಬಿಸ್ಕೆಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈಗ ಮೈದಾ ಹಿಟ್ಟು 2 ಬೌಲ್ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಬೌಲ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ವೆನಿಲಾ ಎಸೆನ್ಸ್ 1 ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ನಂತರ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ 1 ಸ್ಪೂನ್ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪ್ಯಾನ್ಗೆ ಹಾಕ್ಕೊಳ್ಳಿ. ಅದನ್ನು ಸಮತಟ್ಟವಾಗಿ ಈಗ ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡು ನೋಡಿ, ಸ್ವಲ್ಪ ಕುದಿಸಿ ನಂತರ ಇಡಿ. ಮುಚ್ಚಿಟ್ರೆ ಒಂದು ಅರ್ಧ ಗಂಟೆ ಕೇಕ್ ರೆಡಿ. ನಂತರ ಒಂದು ಪ್ಯಾನಲ್ಲಿ ಒಂದು ಚಾಕ್ಲೇಟ್ ತಗೊಳ್ಳಿ. ಒಂದು 50ರಿಂದ 60 ರೂಪಾಯಿದು ಸಾಕು. ಸ್ವಲ್ಪ ಹಾಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ. ಇದೆ ನೋಡಿ. ನಂತರ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಚಾಕುನಲ್ಲಿ ಸೈಡಲ್ಲೆಲ್ಲ ಇದು ಮಾಡ್ಕೊಳ್ಳಿ. ನೋಡಿ, ತಟ್ಟೆಗೆ ಹಾಕ್ಕೊಂಡು ನೋಡಿ, ಸೂಪರಾಗಿ ಬಂದಿದೆ. ನಂತರ ಅದ್ರ ಮೇಲೆ ಇದನ್ನು ಕಟ್ ಮಾಡಿಕೊಂಡು ತೆಗೆದುಬಿಡಿ. ನಂತರ ಅದಕ್ಕೆ ಬಿಸಿ ಮಾಡಿಕೊಂಡಿದ್ದ ಚಾಕ್ಲೇಟ್ ಚೆನ್ನಾಗಿ ಸುತ್ತ ಬರೋ ಹಾಗೆ ಕ್ಲೀನಾಗಿ ಎಲ್ಲ ಕಡೆ ಹರಡೋ ಹಾಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಹಾಕ್ಕೊಳ್ಳಿ. ನಂತರ ಡಿಸೈನ್ ನಿಮ್ಗೆ ಯಾವ್ದು ಬೇಕು ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಗೋಡಂಬಿಲಿ ಡಿಸೈನ್ ಮಾಡಿದ್ವಿ. ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಿ. ನಂತರ ಸುತ್ತ ಚಾಕ್ಲೇಟ್ ಎಲ್ಲ ತೆಗೆದು ನೋಡಿ, ಹೀಗಿದೆ. ಕಟ್ ಮಾಡಿದ್ರೆ ಸ್ಮೂತಾಗಿರೋ ಕೇಕು ರೆಡಿ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.